ಚಂಪಾರನ್ ಸತ್ಯಾಗ್ರಹ ಬಗ್ಗೆ ಯಾವುದು ಸರಿ? ವಿಚ್ ಆಫ್ ದ ಫಾಲೋಯಿಂಗ್ ಅಬೌಟ್ ಚಂಪಾರನ್ ಸತ್ಯಾಗ್ರಹ ಆರ್ ಕರೆಕ್ಟ್? ಮಹಾತ್ಮ ಗಾಂಧಿಯಿಂದ ಇದರ ಆ, ಆ, ಇದರ ನೇತೃತ್ವದಲ್ಲಿ ನಡೆದಂಥದ್ದು. ರಾಜೇಂದ್ರ ಪ್ರಸಾದ್, ನರಹರಿ ಪಾರಿಕ್ ಮತ್ತು ಜೆ.ಬಿ. ಕೃಪಲಾನಿ ಅವರು ಸೇರಿಕೊಂಡಿದ್ದರು. ಹೌದು, ಇವರೆಲ್ಲರೂ ಇದ್ರು ಯಾರೇ ಚಂಪಾರನ್ ಸತ್ಯಾಗ್ರಹದಲ್ಲಿ. ಗಾಂಧೀಜಿಯವರು ಆಫ್ರಿಕಾದಿಂದ ಬಂದ ಮೇಲೆ 1 year ಟ್ರಾವೆಲ್ ಮಾಡಿ ಅದಾದ ಮೇಲೆ ಫಸ್ಟ್ ತಗೊಂಡಂತಹ ಒಂದು ಇಶ್ಯೂ ಯಾವುದು ಅಂದ್ರೆ ಇದು. ತೋಟಗಾರರು ರೈತರಿಂದ ಅಕ್ರಮವಾಗಿ ತೆಗೆದುಕೊಂಡ ಎಲ್ಲ ಹಣವನ್ನು ಹಿಂದಿರುಗಿಸಲು ಒಪ್ಪಿಕೊಂಡಾಗ ಅದು ಕೊನೆಗೊಂಡಿತು. ಎಲ್ಲ ಸರಿ ಇದೆ, ಎಲ್ಲಾ ಹಣವನ್ನು ಅನ್ನೋದ್ರಲ್ಲಿ ತಪ್ಪಿದೆ. ಯಾಕಂದರೆ ಕೊನೆಗೆ ನೋಡ್ಬೋದು ಗಾಂಧೀಜಿಯವರು ಚಂಪಾರನ್ ಸತ್ಯಾಗ್ರಹದಲ್ಲಿ ಒಂದು ಕಮಿಷನ್ ಸೆಟಪ್ ಮಾಡ್ತಾರೆ. ಅದರಲ್ಲಿ ಗಾಂಧೀಜಿಯವರು ಇರ್ತಾರೆ. ಇಂಟು ಹೋಲ್ ಇಶ್ಯೂ ನಾಮಿನೇಟೆಡ್ ಗಾಂಧಿ ಮತ್ತು ಗಾಂಧಿ ಸದಸ್ಯನಾಗಿ ನಾಮನಿದರ್ಶನ ಮಾಡಿತು. ಪ್ಲಾಂಟರ್ಗಳೊಂದಿಗೆ ರಾಜಿಯಾಗಿ ಅವರು ಕೇವಲ 25% ಮಾತ್ರ, 100% ಅಲ್ಲ. ಸೊ 2 is wrong. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇದರಲ್ಲಿ ರೈಲ್ವೇಸ್ ಡೆವಲಪ್ಮೆಂಟ್ ಬಗ್ಗೆ ಬ್ರಿಟಿಷ್ ರೂಲ್ ಇನ್ಕರೆಕ್ಟ್ ಯಾವುದು ಅನ್ನೋದು ಪ್ರಶ್ನೆ. ರೈಲ್ವೆಯಲ್ಲಿನ ಹೂಡಿಕೆಯು ಮುಖ್ಯವಾಗಿ ಭಾರತೀಯ ಬಂಡವಾಳಶಾಹಿಗಳಿಂದ ಆಗಿದ್ದು ಅಲ್ಲ. ಯಾಕೆ ಅಂದರೆ ಎಂಟೈರ್ ಅಮೌಂಟ್ 350 ಕೋಟಿಗಿಂತ ಹೆಚ್ಚಿನ ಅಮೌಂಟು ಪ್ರೊವೈಡೆಡ್ ಬೈ ಬ್ರಿಟಿಷ್ ಇನ್ವೆಸ್ಟರ್ಸ್. ವೆರಿ ನೆಗ್ಲಿಜಿಬಲ್ ಅಮೌಂಟು ಇಂಡಿಯನ್ ಇನ್ವೆಸ್ಟರ್ಸ್ ಅವರು ರೆಡಿ ಇದ್ದರು, ಕ್ಯಾಪಿಟಲಿಸ್ಟ್ಸು ಹಾಕಕ್ಕೆ ಅವಕಾಶ ಕೊಡಲಿಲ್ಲ. ಸೊ 1 ತಪ್ಪಾಗಿದೆ. ಯಾವುದು ಇನ್ಕರೆಕ್ಟ್ ಅಂತ ಅಂದಾಗ 1 ತಪ್ಪಾಗಿದೆ. ಸೊ 1 ಇಲ್ಲದೆ ಇರೋದನ್ನ ಕ್ಯಾನ್ಸಲ್ ಮಾಡೋದು. ಫಿಕ್ಸೆಡ್ ರಿಟರ್ನ್ ಅಂದ್ರೆ ಖಾಸಗಿ ಉದ್ಯಮಗಳು ರೈಲ್ವೆಯಲ್ಲಿ ಹೂಡಿಕೆ ಮಾಡಿದ ಬಂಡವಾಳದ ಮೇಲೆ ಸ್ಥಿರವಾದ ಲಾಭವನ್ನು ಖಾತರಿಪಡಿಸಲಾಗಿತ್ತು. ಹೌದು, ಗವರ್ನಮೆಂಟ್ ಆಫ್ ಇಂಡಿಯಾ ಒಂದು ಫಿಕ್ಸೆಡ್ ರಿಟರ್ನ್ ಗ್ಯಾರಂಟಿ ಮಾಡಿತ್ತು. ಯಾಕೆ ಅಂದ್ರೆ ಯಾರು ಹೂಡಿಕೆ ಮಾಡಿರೋರೆಲ್ಲರೂ ಬ್ರಿಟನ್ ಅವರು. ಸೊ ರಿಟರ್ನ್ ಕೊಡೋದು ಭಾರತದ ದುಡ್ಡಿನಿಂದ. 50 ವರ್ಷಗಳ ಲಾಸ್ ಎಕ್ಸ್ಪೆಕ್ಟೆಡ್ ಇತ್ತು ಈ ಹೂಡಿಕೆಯಿಂದ. ಆದರೂ ಫಿಕ್ಸ್ಡ್ ರಿಟರ್ನ್ ಕೊಡುವ ಗ್ಯಾರಂಟಿ ಎಲ್ಲಿಂದ ಕೊಡ್ತಾರೆ ಅಂದ್ರೆ ಭಾರತದ ಬೊಕ್ಕಸದಿಂದ ಕೊಡುವಂಥದ್ದು. ಆಪ್ಷನ್ 2 ಇಸ್ ಕರೆಕ್ಟ್. 2 ಸರಿ. ಆದ್ದರಿಂದ ಇದೆರಡನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಯಾಕೆಂದ್ರೆ ನಮ್ಗೆ ಇನ್ಕರೆಕ್ಟ್ ಬೇಕಾಗಿರೋದು. ನಂತರ ರೈಲ್ವೇಸ್ ಪ್ರೈಮರಿ ಏಮ್ ಏನು ಅಂದ್ರೆ ಲಿಂಕಿಂಗ್ ಇಂಡಿಯಾಸ್ ರಾ ಮೆಟೀರಿಯಲ್ ಪ್ರೊಡ್ಯೂಸಿಂಗ್ ಏರಿಯಾಸ್ ಇಂಟೀರಿಯರ್ ಇಂದ ಎಕ್ಸ್ಪೋರ್ಟ್ಸ್. ಬಿಲ್ಡ್ ಟು ಪ್ರಮೋಟ್ ಇಂಟರ್ನಲ್ ಟ್ರೇಡ್ ಅಂದ್ರೆ ಭಾರತದೊಳಗೆ ಸರಕು ಅಂತರಗಳ ವ್ಯಾಪಾರವನ್ನು ಉತ್ತೇಜಿಸಲು ಅಲ್ಲ, ಭಾರತದ ಒಳಗಡೆಯಿಂದ ಎಲ್ಲ ಒಳಗಡೆ ಭಾಗಗಳಿಂದ ಸರಕನ್ನ ತಗೊಂಡು ಮುಂದೆ ಬರುವಂತದ್ದು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು. ಸೊ C3 ತಪ್ಪಾಗತ್ತೆ. 1 and 3 ಆಪ್ಷನ್ ಸಿ ಇಸ್ ರಾಂಗ್. ಎರಡು ರಾಂಗ್ ಆಗಿದೆ. ಸಿವಿಲ್ ಡಿಸೋಬಿಡಿಯನ್ಸಿನಲ್ಲಿ ಕ್ಯಾಲಿಕಟ್ ಇಂದ ಪಯ್ಯನೂರ್ವರೆಗೂ ಸಾಲ್ಟ್ ಮಾರ್ಚ್ ಮಾಡಿದವರು ಯಾರು? ಕೇಲಪ್ಪನ್, ರಾಜಗೋಪಾಲಾಚಾರಿ, ಸರೋಜಿನಿ ನಾಯ್ಡು, ಜವಾಹರ್ಲಾಲ್ ನೆಹರು ಸರೋಜಿನಿ ನಾಯ್ಡುವನ್ನ ಎಲಿಮಿನೇಟ್ ಮಾಡುವುದು. ಕೇಲಪ್ಪನ್ ಇಲ್ಲಿ ನೋಡಬಹುದು ಇವರ ಒಂದು ಚಿತ್ರ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಯು ಸುರಕ್ಷತಾ ಕವಾಟ ಸಿದ್ಧಾಂತ ಅರ್ಥವೇನು ಅಂದ್ರೆ ಸೇಫ್ಟಿ ವಾಲ್ವ್ ಥಿಯರಿ ಅಂದ್ರೆ ಅರ್ಥ ಏನು? ಕಾಂಗ್ರೆಸ್ಸು ಜಮೀನ್ದಾರಿ ನಾಯಕರು ತಮ್ಮ ಹಿತಾಸಕ್ತಿ ರಕ್ಷಿಸಲು ಕಾಂಗ್ರೆಸ್ ಅನ್ನು ರಚಿಸಿದರು. ಭಾರತದ ಹೆಚ್ಚುತ್ತಿರುವ ಅಸಮಾಧಾನವನ್ನು ಬಿಡುಗಡೆ ಮಾಡಲು ಬ್ರಿಟಿಷರು ಕಾಂಗ್ರೆಸ್ ಅನ್ನು ರಚಿಸಿದರು. ಕಾಂಗ್ರೆಸ್ ರಚನೆಯು ಮಧ್ಯಮರು ಮಾಡಿದ ಸುರಕ್ಷಿತ ರಾಜಕೀಯ ಕೆಲಸಕ್ಕಾಗಿ ಭಾರತೀಯ ಸಮಾಜದ ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ವಿಚಾರಗಳನ್ನು ರಕ್ಷಿಸಲು ಕಾಂಗ್ರೆಸ್ ಅನ್ನು ರಚಿಸಲಾಗಿದೆ. ಇವಿಷ್ಟರಲ್ಲಿ ಯಾವುದು ಈ ಥಿಯರಿ ಅಂತ ಕೇಳಿದ್ರೆ, ಒಂದು ಪ್ರೆಷರ್ ಕುಕ್ಕರ್ ಒಳಗಡೆ ಟೆನ್ಷನ್ ಬಿಲ್ಡ್ ಆಗ್ತಾ ಇದೆ ಅಥವಾ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಏನು ಪ್ರೆಷರ್ ಈ ಸಿಚುವೇಶನ್ ಅಲ್ಲಿ ಅಂದ್ರೆ ಅಸಮಾಧಾನ.
ಭಾರತದಲ್ಲಿ ಎಲ್ಲರ ಅಸಮಾಧಾನ, ಟೆನ್ಷನ್ ರೈಸ್ ಆಗ್ತಾ ಇದೆ. ಆ ರೈಸ್ ಆಗ್ತಾ ಇರೋದನ್ನ ಎಲ್ಲಿಂದಾದ್ರೂ ಒಂದ್ ಕಡೆ ಹೊರಗಡೆ ಹಾಕೋದಕ್ಕೆ ಒಂದು ಸಿಚುವೇಶನ್, ಒಂದು ಸ್ಟೇಜ್ ಬೇಕು. ಒಂದು ಕುಕ್ಕರಿನಲ್ಲಿ ವಿಸಲ್ ಅಂತ ಇರುತ್ತೆ. ಅದೇ ತರ ಒಂದು ಸೇಫ್ಟಿ ವಾಲ್ವ್ ಏನು ಅಂದ್ರೆ, ಈ ಟೆನ್ಷನ್ ಪ್ರೆಷರ್ ಏನ್ ರೈಸ್ ಆಗ್ತಾ ಇದೆ ಅದನ್ನ ಒಂದು ರಿಲೀಸ್ ಮಾಡೋದಕ್ಕೆ ಒಂದು ಸ್ಟೇಜ್ ಕೊಟ್ರು. ಯಾರು? ಬ್ರಿಟಿಷರೇ ಕೊಟ್ಟಿದ್ದು. ಅದಕ್ಕಾಗಿಯೇ ಅವರು ಯಾರು ಡಫರಿನ್ ಸುಮ್ಮನಿದ್ದರು. INC ಫಾರ್ಮ್ ಆಗ್ತಾ ಇದೆ ಅಂದ್ರು ಡಫರಿನ್ ಸುಮ್ಮನಿದ್ದಿದ್ದು ಯಾಕೆ ಅಂದ್ರೆ, ನೀವು ಇಷ್ಟೇನ್ ಟೆನ್ಷನ್ ಇದೆ ಅದನ್ನ ಅಲ್ಲಿ ಹೋಗಿ ಹೊರಗಡೆ ಹಾಕಿ ಅಂತ. ಇದು ಒಂದು ಥಿಯರಿ ಮಾತ್ರ, ಇದು ಸತ್ಯಾನ ಅಲ್ವಾ ಅನ್ನೋದು ಇಟ್ ಈಸ್ ನಾಟ್ ಡಿಸೈಡೆಡ್. ಸೇಫ್ಟಿ ವಾಲ್ ಥಿಯರಿ ಏನು ಅಂದ್ರೆ, ಹ್ಯೂಮಿಗೆ ಒಂದು ಸ್ಟಾರ್ಟ್ ಮಾಡಿದ್ದು ಇದ ರೀಸನ್ಗೆ, ಕನ್ವಿನ್ಸ್ಡ್ ಲಾರ್ಡ್ ಡಫರಿನ್ ನಾಟ್ ಟು ಅಬ್ಸ್ಟ್ರಕ್ಟ್ ದ ಫಾರ್ಮೇಶನ್ ಆಫ್ ಕಾಂಗ್ರೆಸ್ ಅಂತ ಹೇಳ್ತಾರೆ. ಲಾಲಾ ಲಜಪತ್ ರಾಯ್ ಎಕ್ಸ್ಟ್ರೀಮಿಸ್ಟ್ ಕೂಡ ಹೌದು ಇದು ಸರಿ ಅಂತ ಹೇಳ್ತಾರೆ. ಮಾರ್ಕ್ಸಿಸ್ಟ್ ಹಿಸ್ಟೋರಿಯನ್ಸ್ ಯಾರಿದ್ದಾರೆ, RC ದತ್ ಆಗಿರ್ಬೋದು, ಅವರೆಲ್ಲ ಹೌದು ಇದು ಸರಿ ಅಂತ ಹೇಳ್ತಾರೆ. ಆದರೆ ನಾವು ನೋಡ್ಬೇಕಾದ ವಿಷಯ ಏನು ಅಂದ್ರೆ, 1885 ಮುಂಚೆ ಬಹಳಷ್ಟು 1866 ಆಗಿರ್ಬೋದು, 67 ಆಗಿರ್ಬೋದು, 84 ಆಗಿರ್ಬೋದು, ಇವೆಲ್ಲ ಟೈಮ್ಸ್ ಅಲ್ಲಿ ಪೂನಾ ಸಾರ್ವಜನಿಕ ಸಭಾ ಆಗಿರ್ಬೋದು, ಹಾಗೂ ಮಡ್ರಾಸ್ ಮಹಾಜನ್ ಸಭಾ ಆಗಿರ್ಬೋದು, ಇವೆಲ್ಲವೂ ಫಾರ್ಮ್ ಆಗ್ತಾ ಇತ್ತು ಆಲ್ರೆಡಿ. ಸೊ ಒಂದು ನ್ಯಾಷನಲಿಸ್ಟಿಕ್ ಮೂವ್ಮೆಂಟ್ ಆಲ್ರೆಡಿ ಡೆವಲಪ್ ಆಗ್ತಾ ಇತ್ತು. ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಆರ್ಗನೈಸೇಷನ್ ಫಾರ್ಮ್ ಆಗಿದ್ದು ಅಚಾನಕ್ ಆಗಿ ಒಬ್ಬ ಬ್ರಿಟಿಷರಿಂದ ಅಂತ ಅನ್ಕೋಬಹುದು. ಆದರೂ ದಿಸ್ ಈಸ್ ದ ಥಿಯರಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ದೆನ್ ಎಜುಕೇಶನಲ್ ರಿಫಾರ್ಮ್ಸ್ ಅಂದ್ರೆ ಶೈಕ್ಷಣಿಕ ಸುಧಾರಣೆಗಳು ಬ್ರಿಟಿಷರ ಆಳ್ವಿಕೆಯಿಂದ ಬಂದಾಗದಿಂದ ಯಾವುವು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಬ್ರಿಟಿಷರ ಶೈಕ್ಷಣಿಕ ಸುಧಾರಣೆಗಳಿಂದಾಗಿ 1911 ಜನಗಣತಿ ವೇಳೆಗೆ ಸಾಕ್ಷರತೆಯ ಪ್ರಮಾಣವು 30ಕ್ಕಿಂತ ಹೆಚ್ಚಾಯಿತು. 30% ಅಷ್ಟೇ ಅಲ್ವಾ ಆಗಿರಬಹುದು 1911 ಅಷ್ಟೊತ್ತಿಗೆ ಅಂತ ಅನ್ನಿಸಬಹುದು. ಆದರೆ ನಿಜವಾಗಿ ಹೇಳಬೇಕಂದ್ರೆ 1911 to 21 ಸೆನ್ಸಸ್ ಅಲ್ಲಿನೂ 92% ಇಂಡಿಯಾದ ಇಲ್ಲಿಟರಸಿ ಇತ್ತು. 94 to 92%. So one is wrong. Then 2ಗೆ ಬಂದಾಗ ಎಜುಕೇಶನಲ್ ಸೆಕ್ಟರ್ ವಾಸ್ ಮೇನ್ಲಿ ಟು ರೆಡ್ಯೂಸ್ ಕಾಸ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಹೌದು, ಬೇರೆ ಕಡೆಯಿಂದ ಆಫೀಸರ್ಸ್ ಅನ್ನು ತಗೊಂಡ್ಬಂದು ಮತ್ತು ಅವರನ್ನ ಕ್ಲರಿಕಲ್ ಜಾಬಿಗೆ ಇಡಬೇಕು, ಆ ವರ್ಕ್ಗೋಸ್ಕರ ಅವರಿಗೆ ಹೈ ಪೇಮೆಂಟ್ ಕೊಡಬೇಕು ಅನ್ನೋದ್ರ ಬದಲು ಲೋ ಪೇಯಲ್ಲಿ ಇಲ್ಲೇ ಇರುವವರನ್ನ ಓದಿಸಿದರೆ ಬೆಟರು ಅಂತ. ಆಪ್ಷನ್ ಬಿ ಇಸ್ ರೈಟ್. ಬ್ರಿಟಿಷ್ ಎಕನಾಮಿಕ್ ಪಾಲಿಸೀಸ್ ಬಗ್ಗೆ ಯಾವುದು ಸರಿ? ಆರ್ಥಿಕ ನೀತಿಗಳ ಬಗ್ಗೆ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ನಗರ ಕರಕುಶಲ ಉದ್ಯಮವು ಗಮನಾರ್ಹ ಸುಧಾರಣೆಯನ್ನು ಕಂಡಿತು. ದಟ್ ಈಸ್ ಹ್ಯಾಂಡಿಕ್ರಾಫ್ಟ್ಸ್. ಇವಾಗೇನು ಚನ್ನಪಟ್ಟಣ ಟಾಯ್ಸ್ ಆಗಿರ್ಬೋದು, ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು. ಇಲ್ಲ, ಆಪ್ಷನ್ ಸ್ಟೇಟ್ಮೆಂಟ್ 1 ತಪ್ಪು. ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಅಂದ್ರೆ ರೂಯಿನ್ ಆಫ್ ಆರ್ಟಿಸನ್ಸ್ ಅಂಡ್ ಹ್ಯಾಂಡಿಕ್ರಾಫ್ಟ್ಸ್. ಯಾಕೆ ಅಂದ್ರೆ ಮಷೀನ್ ಮೇಡ್ ಗೂಡ್ಸ್ ಬಂತು. ಮಷೀನ್ ಮೇಡ್ ಗೂಡ್ಸ್, ಟಾಯ್ಸ್ ಇವೆಲ್ಲವೂ ಬಂದಿದ್ರಿಂದ ಇವರು ಡಿಇಂಡಸ್ಟ್ರಿಯಲೈಸೇಷನ್ ಆಯಿತು ಇಂಡಿಯಾದಲ್ಲಿ. 1 ರಾಂಗ್ ಆಗ್ತಿದ್ದಂಗೆ ನಮಗೆ ರೈಟ್ ಆನ್ಸರ್ ಬಂದಾಗತ್ತೆ. ಗ್ರೋತ್ ಆಫ್ ಪ್ಲಾಂಟೇಶನ್ ಇಂಡಸ್ಟ್ರಿ. ಸೆಕೆಂಡ್, ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. ಪ್ಲಾಂಟೇಶನ್ ಎಲ್ಲಿ ಅಂದ್ರೆ ಟೀ, ಕಾಫಿ ಹಾಗೂ ರಬ್ಬರಿನಲ್ಲಿ. ಆಪ್ಷನ್ 4 ಇಸ್ ರೈಟ್. ಸ್ಟೇಟ್ಮೆಂಟ್ 2 ಇಸ್ ರೈಟ್. ರೂಯಿನ್ ಆಫ್ ಜಮೀನ್ದಾರಿ ಸಿಸ್ಟಮ್ ಅನ್ನ ಅಬಾಲಿಷ್ ಮಾಡಿ ಒಂದು ಹೊಸ ಟೈಪ್ ಆಫ್ ಲ್ಯಾಂಡ್ ಲಾರ್ಡಿಸಮ್ ಎಸ್ಟಾಬ್ಲಿಷ್ ಮಾಡಿದ್ರು. ಸರಿ. ಮತ್ತು ಪೀಸೆಂಟ್ರೀಸ್ ಏನಿದ್ರು ಅವರ ಸಿಚುವೇಶನ್ ಅಂದ್ರೆ ರೈತರೇನಿದ್ರು ಅವರ ಸಿಚುವೇಶನ್ ಬಹಳನೇ ಕಷ್ಟಕರವಾಗಿತ್ತು. ನೀವು ಗ್ರೇಟ್ ಇಂಡಿಯನ್ ಫೆಮೈನ್ ಅಂತ ಹೊಡೆದುಬಿಟ್ಟು ನೀವು ಅದರ ಬಗ್ಗೆ ಓದಿದರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇದರಲ್ಲಿ ಯಾವುದು 1857 ಮ್ಯೂಟಿನಿಯ ನಂತರ ಬ್ರಿಟಿಷರು ಇಂಟ್ರೊಡ್ಯೂಸ್ ಮಾಡಿದರು? ದಂಗೆಯ ನಂತರ ಏನ್ ಮಾಡಿದ್ರು? ಯಾಕೆ ದಂಗೆ ಆಯ್ತು ಅಂತ ಯೋಚನೆ ಮಾಡಿ ಕೆಲವಷ್ಟು ಜನರು
ಮಾರ್ಷಿಯಲ್ ಮತ್ತು ನಾನ್ ಮಾರ್ಷಿಯಲ್ ಕ್ಲಾಸಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇವರು ಈ ಗುಂಪಿನ ಜನರು ಮಾರ್ಷಿಯಲ್ ಕ್ಲಾಸಸ್. ಈ ಗುಂಪಿನ ಜನರು ಇವರಿಗೆ ಯುದ್ಧ ಮಾಡೋ ಕೆಪಬಿಲಿಟಿ ಇದ್ರು. ಇವ್ರು ನಾನ್ ಮಾರ್ಷಿಯಲ್. ಯಾರವರು ಅಂದ್ರೆ ಅವಧ್, ಬಿಹಾರ್, ಸೌತ್ ಇಂಡಿಯಾ, ಸೆಂಟ್ರಲ್ ಇಂಡಿಯಾ. ಯಾಕೆ ಅಂದ್ರೆ ಇವರೆಲ್ಲರೂ 1857 ಅಲ್ಲಿ ದಂಗೆ ಎದ್ದವರು, ರಿವೋಲ್ಟ್ ಮಾಡಿದವರು. ಸೊ ಹಾಗಾಗಿ ಇವರ ಪರ್ಸೆಂಟೇಜ್ ನ ಕಡಿಮೆ ಮಾಡ್ತಾ ಹೋದ್ರು 1857. ಯಾರು ಇನ್ಕ್ರೀಸ್ ಆದ್ರು ಅಂದ್ರೆ ಪಂಜಾಬ್, ಯುರೋಪಿಯನ್ ಬೆಟಾಲಿಯನ್ಸ್, ಇವರೆಲ್ಲರೂ ಇನ್ಕ್ರೀಸ್ ಆಗ್ತಾ ಹೋದರು. ಹಾಫ್ ಆಫ್ ಬ್ರಿಟಿಷ್ ಇಂಡಿಯನ್ ಆರ್ಮಿ ವಾಸ್ ರಿಕ್ರೂಟೆಡ್ ಫ್ರಮ್ ಪಂಜಾಬ್. ಸೊ ಮಾರ್ಷಿಯಲ್, ನಾನ್ ಮಾರ್ಷಿಯಲ್ ಕರೆಕ್ಟ್. ಇನ್ಕ್ರೀಸ್ ರಿಕ್ರೂಟ್ಮೆಂಟ್, ಈ ಜಾಗಗಳಿಂದ ಹೆಚ್ಚಿನ ನೇಮಕಾತಿ ಇಲ್ಲ. ಎರಡು ತಪ್ಪು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.